ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪ್ರೇಮಾ ಎಚ್.ಎಸ್. ಅವರು MSc PhD, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಕನ್ಸಲ್ಟೆಂಟ್ ನ್ಯೂಟ್ರಿಷನಿಸ್ಟ್. ಕರ್ನಾಟಕದ ಪ್ರಪ್ರಥಮ ಬಾರಿ ಡಯಟ್ ಅಂದ್ರೆ ಹೆಲ್ತ್ ಎಕ್ಸ್ಕ್ಲೂಸಿವ್ಲಿ ಟ್ರೀಟ್ಮೆಂಟ್ಗೆ, ಚಿಕಿತ್ಸೆಗೆ ಅಂತ ಪ್ರಾರಂಭ ಮಾಡಿದ್ದು ಅವರೇ. ಅದಲ್ದೇ ಸೀನಿಯರ್ ಕನ್ಸಲ್ಟೆಂಟ್ STM ನ್ಯಾಚುರಲ್ ಥೆರಪಿ ಹಾಸ್ಪಿಟಲ್ ಅಂಡ್ ಇಲ್ಲಿವರೆಗೂ ಅವರು ಅತ್ಯಂತ ಉತ್ಕೃಷ್ಟವಾದಂತಹ ಹೆಸರು ಗಳಿಸೋದ್ರ ಜೊತೆಗೆ ಅಕಾಡೆಮಿಕಲಿ ಬೆಸ್ಟ್ ಸೈಂಟಿಫಿಕ್ ಪೇಪರ್ ಅವಾರ್ಡ್ಗೆ ಪ್ರೈಸ್ ಅನ್ನು ಕೂಡ ಪಡೆದಿದ್ದಾರೆ. 7 ಪುಸ್ತಕಗಳನ್ನ ಅದು ಪೋಷಣೆ ಮತ್ತೆ ಆರೋಗ್ಯದ ಬಗ್ಗೆ ಬರೆದಿದ್ದಾರೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿ ಕನ್ನಡಿಗಳು ಆಗಿ ಕನ್ನಡತಿ ಆಗಿ ಪಂಚ ಕೈಲಾಸವನ್ನ ಪ್ರಯಾಣ ಮಾಡಿದಂಥವರು ಪುಣ್ಯವಂತೆ ನಮ್ಮ ಪ್ರೇಮಕ್ಕ. ಇವತ್ತು ಅವರು ಸೊಪ್ಪಿನ ಮಹತ್ವ ತಿಳಿಸಕ್ ಬಂದಿದ್ದಾರೆ. ಸೊಪ್ಪಿನಲ್ಲಿ ಐರನ್ ಇದೆ ಅಂತ ಗೊತ್ತು, ಮ್ಯಾಗ್ನೀಷಿಯಂ ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, ಎಲ್ಲ ಲವಣಗಳಿದೆ ಅಂತ ಎಲ್ಲ ಗೊತ್ತು. ಆದರೆ ಈ ಸೊಪ್ಪಿನಿಂದ ನಮ್ಮಲ್ಲಿ ಆರೋಗ್ಯಕ್ಕೆ ಉತ್ತಮವಾಗಿ ಬೇಕಾದಂತ ರೋಗ ನಿರೋಧಕ ಶಕ್ತಿ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡಕ್ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡ್ಕೋಣ. ನಮಸ್ಕಾರ ಪ್ರೇಮಕ್ಕ. ನಮಸ್ಕಾರ ಡಾಕ್ಟರ್ ಜಿ. ನನ್ಗೆ ತುಂಬಾ ಖುಷಿ ಆಗಿತ್ತು. ಏನು ಗೊತ್ತಾ, ನನ್ನ ಪರಿಚಯ ಮಾಡ್ಸೋವಾಗ ಇವರು ನಮ್ಮವ್ರೆ, ಕನ್ನಡದವರು, ಕನ್ನಡತಿ. ಅದು ತುಂಬಾ ಖುಷಿ ಆದಂತ, ನನ್ನ ಅಷ್ಟು ಮಾಡಿಸ್ಕೊಟ್ಬಿಟ್ರೆ ನನ್ ತುಂಬಾ ಖುಷಿ ನನಗೆ. ನಾವೆಲ್ಲ ಫಸ್ಟ್ ನಮ್ಮನ್ನ ಗುರ್ತಿಸ್ಕೊಳ್ಳೋದೇನೆ ನಾವು ಕನ್ನಡದವರು. ಆ ನಂತರ ಬೇರೆ ಬೇರೆ ಏನೇನಿದೆಯೋ ಅವೆಲ್ಲ ನಂತರ ಬರುವಂತಹ ವಿಷಯ. ಹಾಗಾಗಿ ನನ್ಗೆ ಇನ್ನೊಮ್ಮೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಒತ್ತು ಮಾಡಿ ಹೇಳಿದ್ರಿ ನಾನು ಕನ್ನಡದವಳು ಅಂತ. ಸಂತೋಷ ಡಾಕ್ಟ್ರೆ. ಈಗ ನಮ್ಗೆ ಎಲ್ಲ ಗೊತ್ತು, ಸೊಪ್ಪು ಆರೋಗ್ಯಕ್ಕೆ ಬಹಳ ಮುಖ್ಯ ಅಂತ. ತಟ್ಟೆಯಲ್ಲಿ 1/3 ಭಾಗ ಸೊಪ್ಪುಗಳು ಇರ್ಲೇಬೇಕು ಅಂತ ಇದೆ. ಈ ರೋಗ ನಿರೋಧಕ ಶಕ್ತಿಗೂ ಸೊಪ್ಪಿಗೂ ಏನು ನಂಟು, ಅದು ಹೇಗೆ ಅಂತ ತಿಳಿಸ್ಕೊಡಿ. ಖಂಡಿತ. ಪ್ರಪಂಚದಲ್ಲಿ ಯಾವ್ದಾದ್ರೂ ಒಂದು ಅದ್ಭುತವಾದಂತಹ ಆಹಾರ ಇದೆ ಅಂತ ಅಂದ್ರೆ ಅದು ಸೊಪ್ಪುಗಳು. ಯಾಕೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ನಾವೆಲ್ಲ ನಂಬುತ್ತಿದ್ವಿ, ಒಂದು ದೇಹದ ಆರೋಗ್ಯಕ್ಕೆ, ಪರಿಪೂರ್ಣವಾದ ಬೆಳವಣಿಗೆಗೆ ಮೊಟ್ಟೆ, ಮೀನು, ಮಾಂಸ ಇದು ತುಂಬಾ ಮುಖ್ಯ, ಇದು ಬಿಟ್ರೆ ಬೇರೆ ಯಾವುದು ಇಲ್ಲ ಅಂತ. ವಿತ್ ಅನ್ ಎಲಿಮೆಂಟ್ ಆಫ್ ಕಂಟೆಂಟ್ ವಿ ಯೂಸ್ ಟು ಐಡೆಂಟಿಫೈ ಗ್ರೀನ್ ಲೀಫಿ ವೆಜಿಟಬಲ್ಸ್ ಆಸ್ ಪೂರ್ ಮ್ಯಾನ್ಸ್ ಡಯಟ್. ಸೊಪ್ಪು ಸದೆ, ಪುಳಿಚಾರು, ವಿತ್ ಅನ್ ಎಲಿಮೆಂಟ್ ಆಫ್ ಕಂಟೆಂಟ್ ಅದನ್ನ ನಾವು ಗುರ್ತಿಸಿದ್ವಿ. ಬಟ್ ಈಗ ಸೈನ್ಸ್ ಡೆವಲಪ್ ಆಗ್ತಾ ಆಗ್ತಾ the science has green leafy vegetables, especially the green leaves, the leaves part of the plant are excellent because they are the only organisms in the nature has got antioxidants. No other food has got antioxidants. Say non-vegetarian food, say meat, egg, fish, everything, they don't have much antioxidants. So it's only the green leaves of the plant. Why do green leaves of the plant has to store this antioxidants? I tell you the reason is, animals are luckier organisms. They are lazy. ಕನ್ನಡದಲ್ಲಿ ಮಾತಾಡಿ. ನಾವು 2 ಭಾಷೆಯಲ್ಲೂ ಮಾತಾಡ್ತಿದ್ವಿ ಅಲ್ಲ, ಅದಕ್ಕೋಸ್ಕರ ನಾನು ಅದಕ್ಕೆ ಬಂದೆ. ತೊಂದ್ರೆ ಇಲ್ಲ, ಖಂಡಿತ ನಾನು ಕನ್ನಡದಲ್ಲೇ ಹೇಳ್ಬಿಡ್ತೀನಿ. ನಿನ್ನ 2 ಭಾಷೆಯಲ್ಲೂ ಹೇಳ್ತಿದ್ವಿ ಅಲ್ಲ. ಸರಿ, ಏನಾಗಿದೆ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಈ ಭೂಮಿ ಮೇಲೆ ಪ್ರಾಣಿಗಳಿದೆಯಲ್ವಾ, ಅದೃಷ್ಟ ಮಾಡಿತ್ತು. ಮತ್ತೆ ತುಂಬಾ ಸೋಂಬೇರಿಗಳು ಕೂಡ ಪ್ರಾಣಿಗಳು. ಯಾಕೆ ಸೋಂಬೇರಿ ಅಂತೀನಿ ಗೊತ್ತಾ? ಸ್ಟ್ರೆಸ್ಸು ಅದಕ್ಕೆ ಕಡಿಮೆ. ಯಾಕೆ ಕಡಿಮೆ ಅಂತೀನಿ ಗೊತ್ತಾ? ಆಹಾರ ತಯಾರು ಮಾಡಿಕೊಳ್ಳುವ ಸ್ಟ್ರೆಸ್ ಪ್ರಾಣಿಗಳಿಗೆ ಇಲ್ಲ. ತಿನ್ನೋದು ಅವಕ್ಕೆ ಗೊತ್ತು, ತಿನ್ನುತ್ತವೆ, ಸಾಯಿಸುತ್ತವೆ, ಆದ್ರೆ ಆಹಾರ ತಯಾರು ಮಾಡೋದಿಲ್ಲ. ನಿಜ, ಆಹಾರ ತಯಾರು ಮಾಡಲ್ಲ. ಆಹಾರ ಹುಡುಕೊಂಡು ಹೋಗುತ್ತೆ, ಕಡೆ ಬೇಕಾದ ಕಡೆ ಸಿಗುತ್ತೆ. ಆಹಾರ ತಯಾರು ಮಾಡಬೇಕು ಅಂತನ್ನುವ ಸ್ಟ್ರೆಸ್ ಅದಕ್ಕಿಲ್ಲ. ಆದರೆ ಪ್ರಾಣಿಗಳಿಗೆ, ಸಸ್ಯಗಳಿಗೆ ನೋಡಿ, ಆಹಾರವನ್ನ ತಯಾರು ಮಾಡ್ಕೊಂಡು ತಾನು ಬದುಕಬೇಕು, ಮತ್ತೆ
ಇಡೀ ಜಗತ್ತಿನಲ್ವ ಪ್ರತಿಯೊಂದು ಜೀವಿಗೂ ಆಹಾರವನ್ನ ಕೊಡ್ಬೇಕು. ಎಷ್ಟು ಸ್ಟ್ರೆಸ್ ಇದೆ ನೋಡಿ. ತಯಾರು ಮಾಡ್ಕೋಬೇಕು, ಬೇರೆಯವ್ರಿಗೂ ಉಣಬಡಿಸಿ ಅದನ್ನು ಸಾಕ್ಬೇಕು. ಎಲ್ಲಿಂದ ತಯಾರು ಮಾಡಿಸ್ಕೋಬೇಕು? ಯಾವುದು ಇಲ್ಲದೆ ಇರೋದ್ರಿಂದ ಮಾಡ್ಬೇಕು. ಸೂರ್ಯನ ಬೆಳಕಿಗೆ ತನ್ನನ್ನ ಒಡ್ಡುಕೊಳ್ಳುತ್ತೆ, ಅಲ್ಲಿ ಅದು ಫೋಟೋಸಿಂಥಸಿಸ್ ನ ತಯಾರು ಮಾಡ್ಕೊಳ್ಳುತ್ತೆ. ಗಾಳಿಯ ಒಳಗಡೆ ವಾಯುವಿನಲ್ಲಿ ಬೇಕಾದಷ್ಟು ತರಹದ ಎಲಿಮೆಂಟ್ಸ್ ಇದೆ, ಆದ್ರೆ ತನಗೆ ಕಾರ್ಬನ್ ಬೇಕಾಗಿರೋ ಡೈಆಕ್ಸೈಡ್ ತಗೊಳತ್ತೆ. ತನಗೆ ಬೇಕಾಗಿರೋದನ್ನ ಐಡೆಂಟಿಫೈ ಮಾಡಿ ಅದನ್ನ ಮಾತ್ರ ಅದು ಹೀರ್ಕೋಬೇಕು. ನಾನು ಯಾಕೆ ಆಂಟಿ ಆಕ್ಸಿಡೆಂಟ್ ಅನ್ನೋದಕ್ಕೆ ಬರ್ತೀನಿ ಅಂದ್ರೆ ಈ ಪಾಯಿಂಟ್ ಹೇಳ್ಬಿಟ್ಟು ಬರ್ತೀನಿ. ಅದನ್ನ ಐಡೆಂಟಿಫೈ ಮಾಡಿ ತನಗೆ ಬೇಕಾಗಿರೋದನ್ನ ಮಾತ್ರ ತಗೋಬೇಕಾಗಿ ಬರುತ್ತೆ. ಹಾಗೆ ತಗೊಳ್ಳೋವಾಗ ಬೇಡದೇ ಇರೋ ಎಲಿಮೆಂಟ್ ಕೂಡ ಅದರ ಬಯಾಲಜಿ ಒಳಗೆ, ಅದರ ದೇಹದ ಒಳಗಡೆ ಹೋಗಿ ಸೇರ್ಕೊಳತ್ತೆ. ಇದ ನೀರಲ್ಲಿ ಎಷ್ಟು ತರಹದ ಎಲಿಮೆಂಟ್ ಲವಣಗಳಿದೆ. ಹೌದು, ಬೇಕಾದಷ್ಟು ತರಹದಿದೆ. ತನಗೆ ಬೇಕಾದದನ್ನ ಮಾತ್ರ ಅದು ತಗೊಳ್ಬೇಕು, ಉಳಿದದ್ದನ್ನ ಅದು ತಿರಸ್ಕರಿಸ್ಬೇಕು. ಹಾಗೆ ತಿರಸ್ಕರಿಸುವಾಗ ಅದರೊಳಗಡೆ ಘರ್ಷಣೆ ನಡೆಯುತ್ತೆ. ಇನ್ನ ನೀರಿನಲ್ಲೂ ಅಷ್ಟೇ, ನೆಲದ ಮಣ್ಣು ಇರ್ಬೋದು, ನೀರಿರ್ಬೋದು, ವಾಯು ಇರ್ಬೋದು, ಸೂರ್ಯನ ಬಿಸಿಲಿರ್ಬೋದು, ಸದಾ ಕಾಲ ತನ್ನನ್ನ ಒಡ್ಡುಕೊಂಡು ಅದ್ರ ಒಳಗಡೆ ಇರುವಂತದ್ರೊಳಗೆ ತನಗೆ ಬೇಕಾಗಿರೋದನ್ನ ಮಾತ್ರ ತೆಗೆದುಕೋಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ ಅನ್ನ ಅಂದ್ರೆ ಆಕ್ಸಿಡೇಷನ್ ನ ತಡ್ಕೊಳ್ಳೋಕೋಸ್ಕರ ದೇವ್ರು ಸಸ್ಯಗಳಿಗೆ ಹೇಳಿದಾನೆ, ಅಮ್ಮ ನೀನು ಆಕ್ಸಿಡೆಂಟ್ಸ್ ತಯಾರು ಮಾಡ್ಕೊ, ನೀನು ಆಹಾರ ತಯಾರು ಮಾಡ್ಕೊಳ್ಳೋದ್ರ ಜೊತೆಗೆ ನಿನ್ನ ರಕ್ಷಣೆಯನ್ನು ಈ ಆಕ್ಸಿಡೇಷನ್ ಇಂದ ಕೂಡ ನಿನ್ನನ್ನ ರಕ್ಷಿಸ್ಕೊಳಕ್ಕೆ ನೀನ್ ಮಾಡ್ಕೊಂತ. ಈಗ ನೋಡಿ, ಒಂದು ಹೇಳ್ಬೋದು, ಪ್ರಾಣಿಗಳಿಗೆ ತುಂಬಾ ಬಿಸಿಲಿದೆ ಅಂತಂದ್ರೆ ಹೋಗುತ್ತೆ ಎಲ್ಲೋ ನೆರಳಲ್ಲಿ ಮಲ್ಕೊಂಡ್ಬಿಡತ್ತೆ. ಮರ ಎಲ್ಲಿ ಹೋಗಕ್ಕಾಗತ್ತೆ? ಆರಾಮಾಗಿ ನಿದ್ದೆ ಮಾಡುತ್ತೆ. ಒಂದ್ ಒಳ್ಳೆ ಫಿಯೆಸ್ಟಾ ಊಟ ಮಾಡ್ಬಿಟ್ಟು ನಿದ್ದೆ ಮಾಡ್ಬಿಡುತ್ತೆ. ನೀರ್ ತುಂಬಾ ಗಲೀಜಾಗಿದ್ಯಾ ಅಂದ್ರೆ ತನಗೆ ಬೇಡ ಅನ್ಸಿದ್ರೆ ಕುಡಿದೇ ಇರಬಹುದು. ಆದ್ರೆ ಸಸ್ಯಗಳಿಗೆ ಹಾಗಾಗಲ್ಲ. ಬಿಸಿಲಿಗೆ ತನ್ನನ್ನ ಒಡ್ಡಿಕೊಂಡಿರುತ್ತೆ. ಎಷ್ಟು ಆಕ್ಸಿಡೇಟಿವ್ ಸ್ಟ್ರೆಸ್ ಇರುತ್ತೆ ಸಸ್ಯಗಳಿಗೆ ಅಂತಂದ್ರೆ ಸಿಕ್ಕಾಪಟ್ಟೆ ಇರುತ್ತೆ. ಅದನ್ನ ತಡ್ಕೊಳ್ಳೋಕೋಸ್ಕರ ಸಸ್ಯಗಳು ಈ ಆಂಟಿ ಆಕ್ಸಿಡೆಂಟ್ಸ್ ಮಾಡ್ಕೊಳ್ಳುತ್ತೆ. ಇದು ಮುಖ್ಯ ಕಾರಣ. ಯಾಕೆ ಸಸ್ಯಗಳಲ್ಲಿ ಇದೆ ಅಂದ್ರೆ ಇದೇ ಕಾರಣ. ಯಾಕೆ ಪ್ರಾಣಿಗಳಲ್ಲಿ ಅಂದ್ರೆ ಅದು ಸೋಂಬೇರಿಗಳದು. ಯಾರೋ ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ, ತಟ್ಟೆ ಒಳಗೆ ಅನ್ನ ಹಾಕಿದ್ದಾರೆ, ಕಲ್ಸ್ಕೊಂಡ್ ತಿನ್ನೋದು. ಎಲ್ಲಾ ಪ್ರಾಣಿಗಳಿಗೂ ಅಷ್ಟೇ ಕೆಲ್ಸ. ಆಮೇಲೆ ಆ ಪ್ರಾಣಿಗಳನ್ನ ತಿನ್ನೋ ಮನುಷ್ಯರಿಗೆ ಆ ಪ್ರಾಣಿ ಜನ್ಯ ಜಿಡ್ಡು ಕೂಡ ಬಂದ್ಬಿಡುತ್ತೆ. ಅಂದ್ರೆ ಅದ್ರ ಪ್ರೋಟೀನ್ ತಗೊಳಕ್ ಹೋಗ್ಬಿಟ್ಟು ಜಿಡ್ಡು ತಗೊಂಡು ಹಾರ್ಟ್ ಅಟ್ಯಾಕ್ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ. ನೀವು ಸಸ್ಯದ ತರಕಾರಿ ತಿನ್ನೋದ್ರ ಜೊತೆಗೆ ನೀವು ಫೈಬರು ತಗೊಳ್ತೀರಿ, ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸು ತಗೊಳ್ತೀರಿ, ಅದ್ರ ಜೊತೆಗೆ ಲವಣಗಳನ್ನ ತಗೊಳ್ತೀರಿ. ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿ. ಅದರಲ್ಲೂ ಕೂಡ ಹಾರ್ಟ್ ಅಟ್ಯಾಕು 28% ಕಡಿಮೆ ಅಂತ ಗೊತ್ತಾಗಿದೆ ಈ ಸಸ್ಯಾಹಾರವನ್ನ ತಗೊಳ್ಳೋದ್ರಿಂದ, ಅದು ತರಕಾರಿ ತಗೊಳ್ಳೋದ್ರಿಂದ. ನೋಡಿ ಎಷ್ಟು ಅದ್ಭುತವಾದಂತಹ ಸೃಷ್ಟಿ ಅಲ್ವಾ? ನಿಜವಾಗ್ಲು ತುಂಬಾ. ಇವಾಗ ಏನಾಗುತ್ತೆ, ಈ ಆಂಟಿ ಆಕ್ಸಿಡೆಂಟ್ಸ್ ಹೇಗೆ ಸಸ್ಯಗಳನ್ನ ಕಾಪಾಡುತ್ತೋ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೋ, ಅದೇ ರೀತಿ ಆ ಗುಣಗಳು ಪ್ರಾಣಿಗಳಿಗೂ ಬೇಕಾಗುತ್ತೆ. ಅದಕ್ಕೇನ್ ಮಾಡುತ್ತೋ ಅದು ತನ್ನಲ್ಲಿ ತಯಾರಿಸ್ಕೊಂಡಿರೋದನ್ನ ನಾವು ಸ್ವೀಕರಿಸಿದ್ರೆ ನಮಗೆ ಕೂಡ ನಮ್ಮ ದೇಹದಲ್ಲೂ, ಈಗ ಮನುಷ್ಯನ ವಿಷಯಕ್ಕೆ ಬಂದ್ಬಿಡ್ತೀನಿ, ನಮ್ಮ ದೇಹದಲ್ಲೂ ನಿರಂತರವಾಗಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅನ್ನೋದು ಇದ್ದೇ ಇರುತ್ತೆ. ಒಂದಲ್ಲ ಒಂದು ಅಷ್ಟಲ್ಲ ಅಷ್ಟು ಟಿಶ್ಯೂ ಸೆಲ್ಗಳ ಲೆವೆಲ್ ಅಲ್ಲಿ ಅದು ನಡೀತಾನೆ ಇದೆ. ಇದನ್ನ ನಾವು ಪೋಸ್ಟ್ಪೋನ್ ಮಾಡಿದ್ರೆ ನಮ್ಮ ಡಿಜನರೇಟಿವ್ ಡಿಸಾರ್ಡರ್ಸ್ ಅನ್ನ ಮುಂದಕ್ಕೆ ಮಾಡಬಹುದು, ಮುಂದಕ್ಕೂ ಹಾಕ್ಬೋದು, ಕಡಿಮೆನೂ ಮಾಡ್ಬೋದು. ಔಷಧಿಗಳ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಬೋದು. ಎನ್ಸಿಡಿಗಳನ್ನ ತಪ್ಪಿಸಿಕೊಳ್ಳುವಂತ, ಎನ್ಸಿಡಿಗಳ ತೀವ್ರತೆಯನ್ನ ಕಡಿಮೆ ಮಾಡುವಂತಹ ಶಕ್ತಿ ನಮಗೆ ಬರುತ್ತೆ. ಯಾವಾಗ ಅಂತ ಹೇಳಿದ್ರೆ ಬಗೆ ಬಗೆಯ ಆಂಟಿ ಆಕ್ಸಿಡೆಂಟ್ಸ್ ಸಸ್ಯಗಳು ತಯಾರು ಮಾಡುತ್ತೆ. ಇಲ್ಲಿ ಮತ್ತೆ ನಾನು ತಿರ್ಗಾ ಆಂಟಿ ಆಕ್ಸಿಡೆಂಟ್ಸ್ ವಿಷಯಕ್ಕೆ ಬರ್ತೀನಿ. ಎಷ್ಟು ತರಹದ್ದು ಇದೆ ಅಂದ್ರೆ ನೂರಾರು ತರಹದ ಆಂಟಿ ಆಕ್ಸಿಡೆಂಟ್ಸ್ ಇದೆ, ನೂರಾರು ತರಹದ್ದಿದೆ. ಈಗ ನಾವು ಅನ್ಕೊಂಡ್ಬಿಟ್ಟಿದೀವಲ್ವಾ, ಒಂದಷ್ಟು 10-15 ಮಿನರಲ್ಗಳು, 15-20 ವೈಟಮಿನ್, ಒಂದಷ್ಟು ಅಮೈನೋ ಆಸಿಡ್, ಅದು ಎಲ್ಲವನ್ನೂ ಸೇರಿಸಿದ್ರೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಇದಕ್ಕೆ ನಾವು ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ. ಫ್ಲೇವನಾಯ್ಡ್ಸ್ ಅಂತ ಕರಿತೀವಿ, ಕಾಮೆರಿನ್ಸ್ ಅಂತ ಕರಿತೀವಿ. ಅದೊಂದು ದೊಡ್ಡ ಲಿಸ್ಟೇ ಇದೆ, ಒಂದೊಂದ್ರೊಳಗೆ ಇಷ್ಟಿದೆ. ಇದು ಹೇಗೆ ತಯಾರು ಮಾಡುತ್ತೆ?
ಸಸ್ಯಗಳು ಅದು ಇರೋ ಹ್ಮ್ ಜಾಗದ ಮೇಲೆ, ಹ್ಮ್ ಅದು ಬೆಳೆಯೋ ಮಣ್ಣಿನ ಮೇಲೆ, ಅದು ಹ್ಮ್ ಸ್ವೀಕರಿಸುವ ನೀರಿನ ಮೇಲೆ, ಅದು ಹ್ಮ್ ಎಕ್ಸ್ಪೋಸ್ ಆಗಿರುವಂತಹ ಕ್ಲೈಮೇಟಿನ ಆಧರಿಸ್ಕೊಂಡು ಸಸ್ಯಗಳು ಹ್ಮ್ ಕೂಡ ತನ್ನಲ್ಲಿ ತನಗೆ ಏನೇನೇನೇನೇನ್ ಬೇಕೋ ಅಂತ ಆಂಟಿ ಆಕ್ಸಿಡೆಂಟ್ಸ್ ಅನ್ನ ತಯಾರು ಮಾಡ್ಕೊಳುತ್ತೆ. ಅಲ್ಲಿ ಮಾಡ್ಕೊಳತ್ತೆ. ಹಾ. ಹ್ಮ್ ಎಷ್ಟೊಂದು ತರಹದಿದೆ. ಆದ್ರೆ ಈ ಸಸ್ಯಗಳು ಹ್ಮ್ ನಿಷ್ಕಲ್ಮಶವಾಗಿ ಹ್ಮ್ ತನ್ನಲ್ಲಿ ಇರುವಂತಹ ಈ ಆಂಟಿ ಆಕ್ಸಿಡೆಂಟ್ಸ್ ನೀವು ತಿಂದ್ರು ಕೊಡುತ್ತೆ, ನಾ ತಿಂದ್ರು ಕೊಡುತ್ತೆ, ಅಲ್ಲೆಲ್ಲೋ ಅಲಾಸ್ಕಾದಲ್ಲಿ ಅಂದ್ರೆ ಕೂತಿರೋನ್ ತಿಂದ್ರು ಕೊಡುತ್ತೆ. ನಿಸ್ವಾರ್ಥ ನಿಷ್ಕಾಮ ಕರ್ಮ ಅಂದ್ರೆ ಸಸ್ಯಗಳದ್ದು ಅಂತ ನಾವ್ ಹೇಳ್ಬೋದು ಅಲ್ವಾ? ಅಲ್ವಾ? ಹ? ನಾವು ಹ್ಮ್ ಇಷ್ಟೆಲ್ಲ ಆಧ್ಯಾತ್ಮ ಮಾತಾಡ್ತೀವಿ, ಆದ್ರೆ ಸಸ್ಯಗಳು ಮಾತಾಡೋದೇನೇನೆ. ಅದನ್ನ ಮಾಡಿ ತೋರಿಸುತ್ತವೆ ನಮಗೆ. ಓ, ಅದನ್ನ ನೋಡಿ ನಾವು ಕಲ್ತ್ಕೊಡ್ರೆ ನಾವು ಒಂದಷ್ಟು ಕಲ್ತ್ಕೋಬೇಕು. ಉದ್ಬೋಧನೆಗೆ ಹೋಗ್ಬೋದು. ನಮ್ಮ ಹೌದೌದೌದು. ನಮ್ಮ ಆತ್ಮಶಕ್ತಿಯನ್ನ ಮೇಲೆ ಕೇರಿಸ್ಕೋಬಹುದು ಹೌದು. ಸಸ್ಯಗಳನ್ನೇ ನಾವು ಒಂದು ಉದಾಹರಣೆಯಾಗಿ ತಗೊಂಡ್ರೆ. ಹ್ಮ್ ನಿಷ್ಕಲ್ಮಶವಾಗಿ ತನ್ನಲ್ಲಿರೋದನ್ನ ಹ್ಮ್ ಇನ್ನೊಬ್ಬರಿಗೆ ಕೊಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸೇವೆ ಪರಮಾತ್ಮ ಯಾವುದೋ ಮನುಷ್ಯಂಗೆ ಹೇಳಿಲ್ಲ. So, ಕೊಟ್ಟಿಲ್ಲ. ಇಂತಹ ಒಂದು ಆಂಟಿ ಆಕ್ಸಿಡೆಂಟ್ಸ್ ಸಸ್ಯಗಳು ಇಟ್ಕೊಂಡಿರೋದ್ರಿಂದ, ಅದರಲ್ಲೂ ಹ್ಮ್ ಹ್ಮ್ ಸಸ್ಯಗಳಲ್ಲೂ ಅದರ ಹ್ಮ್ ಹೂವು, ರೆಂಬೆ, ಬೇರು ಎಲ್ಲಕ್ಕೂ ಕಂಪೇರ್ ಮಾಡಿದ್ರೆ ಹಾ ಎಲೆಗಳಲ್ಲಿ, ಯಾಕಂದ್ರೆ ಎಲೆನೇ, ಜಾಸ್ತಿ ಇರುತ್ತೆ, ಎಲೆಗಳಲ್ಲಿ ಜಾಸ್ತಿ ಇರುತ್ತೆ. ಹ್ಮ್ ಯಾಕೆಂದ್ರೆ ಅದೇ ಸ್ಟ್ರೆಸ್ ಅಂತ ತಗೊಳ್ಳೋದು, ಅದೇ ಹೌದು ಆಹಾರ ಹೌದು. ತಯಾರು ಮಾಡೋದು, ಅದೇ ತಯಾರು ಮಾಡೋದು. ಹೌದು ಅದೇ ಸೂರ್ಯನಿಗೆ ಯಾವಾಗ್ಲೂ ಮುಖ ಮಾಡ್ಕೊಂಡಿರೋದು. ಪಾಪ ನನ್ ಹೌದು. ಸೂರ್ಯನ್ ಬಿಸಿಲು ನನ್ ತಡಿಯಕ್ ಆಗ್ತಿಲ್ಲ ಅಂತಂದ್ರೆ, ಅದು ಪ್ರಾಣಿ ಹ್ಮ್ ತರ ಶೇಡ್ ಕೆಳಗ್ ಹೋಗಕ್ ಆಗೋದಿಲ್ಲ, ಅದು ಇರೋ ಆಗದೇ ಇಲ್ಲ. ಜಾಗದಲ್ಲೇ ಇರ್ಬೇಕು. ಹೌದೌದು. ಹಾಗಾಗಿ ಹ್ಮ್ ಅದ್ರೊಳಗೆ ಎಲೆಗಳಲ್ಲಿ ಹೆಚ್ಚಾಗಿ ಈ ತರಹದ ಗುಣಗಳು ಇರುತ್ತೆ. ಅದನ್ನ ನಾವು ಹ್ಮ್ ಸ್ವೀಕರಿಸಿದಾಗ, ನಾವಾಗ್ಲೇ ಹೇಳ್ದಂಗೆ ಇನ್ನೊಂದ್ಸತಿ ಸಮಾಪ್ ಮಾಡ್ಬೋದು ಅಂದ್ರೆ, ಈ ಹ್ಮ್ ಸೊಪ್ಪುಗಳನ್ನ ನಾವು ತಿಂದಾಗ ಹ್ಮ್ ನಮಗೆ ರೋಗ ನಿರೋಧಕ ಶಕ್ತಿ ಶಕ್ತಿ. ಹೆಚ್ಚುತ್ತೆ, ಹ್ಮ್ ಮುಪ್ಪನ್ನ ಮುಂದೂಡತ್ತೆ, ಹ್ಮ್ ಮುಪ್ಪಿನ ವಯಸ್ಸಿನಲ್ಲಿ ಬರಬೇಕಾಗಿರುವಂತಹ ಕಾಯಿಲೆಗಳ ತೀವ್ರತೆಯನ್ನ ಕಡಿಮೆ ಮಾಡುತ್ತೆ, ಕಡಿಮೆ ಮಾಡತ್ತೆ. ಔಷಧಿಗಳನ್ನ ಸೇವಿಸೋದನ್ನ ಇಲ್ಲದೆ ಮಾಡಬಹುದು, ತುಂಬಾ ಹ್ಮ್ ಕಡಿಮೆ ಮಾಡಬಹುದು. ನಮ್ಮ ಬದುಕನ್ನ ಹ್ಮ್ ಸರಳವಾಗಿ ಸುಂದರವಾಗಿ ಇಡ್ಲಿಕ್ಕೆ ಪ್ರತಿ ದಿವಸ ನಮ್ಮ ಊಟದಲ್ಲಿ ಹ್ಮ್ 2 ಹಿಡಿಯಷ್ಟು ಸೊಪ್ಪಿದ್ರೆ ಸಾಕು. ಹ್ಮ್ ಯಾವ ಹ್ಮ್ ರೂಪದಲ್ಲಾದ್ರೂ ತಿನ್ನಿ ಸೊಪ್ಪನ್ನ. ಬೇಯಿಸ್ಕೊಂಡ್ ಹ್ಮ್ ತಿನ್ನಿ, ಪಲ್ಯ ಮಾಡಿ, ತೊವೆ ಮಾಡಿ, ರೊಟ್ಟಿಗೆ ಹಾಕಿ, ದೋಸೆಗೆ ಹಾಕಿ, ಸೂಪ್ ಮಾಡಿ, ಯಾವ ಹ್ಮ್ ರೀತಿನಲ್ಲಾದ್ರೂ ತಿಂದ್ರೂ ಕೂಡ ಅದ್ರೊಳಗಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ನಮಗೆ ಹ್ಮ್ ಸಿಕ್ಕತ್ತೆ. ನಮಸ್ಕಾರ. ಹೌದು. ನಮಸ್ಕಾರ. ಬಹಳ ಅದ್ಭುತವಾಗಿ ಹೇಳಿದ್ರೆ. ನಿಜವಾಗ್ಲೂ ಹುಡುಗಿಯರು ಅವರಿದ್ದವರು ಮೋದಿಜಿಯವರು ಕೇಳಿದ್ರು, ನಿಮ್ಮ ಚರ್ಮ ಹೊಳಿತಾ ಇರುತ್ತಲ್ಲ, ಕಾರಣ ಏನು ಅಂತ. ಅವರು ಕರೆಕ್ಟ್. ನಕ್ಬಿಟ್ಟಿದ್ರು. ಆದ್ರೆ ಅವರು ಈ ನುಗ್ಗೆ ಸೊಪ್ಪನ್ನ ಪರೋಟ ಮಾಡ್ಕೊಂಡು ತಿಂತಾರೆ ಅಂತ ಎಲ್ಲರಿಗೂ ಗೊತ್ತಾಯ್ತು. ಹಾಗಾಗಿ ಈ ಈ ತರ ನಾವು ಕಲಿಬೇಕಾದಂಥ ವಿಚಾರಗಳು ಎಷ್ಟೋ ಇದೆ. ನಮ್ಮ ಸುತ್ತಲೂ ನಮ್ಮ ಪೂರ್ವಜರು ಬೇಕಾದಷ್ಟು ಸೊಪ್ಪು ಅದ್ರದ್ದು ಪಚ್ಚಡಿ ಮಾಡ್ತಾ ಇದ್ರು, ಕೋಸಂಬರಿ ಮಾಡ್ತಾ ಇದ್ರು, ಎದ್ರಲ್ಲಿ ಹಾಕ್ತಾ ಇದ್ರು. ಹಸಿದಕ್ಕೆ ಬರೀ ಎಣ್ಣೆ ಹಾಕೊಂಡು ಉಪ್ಪು ಹಾಕೊಂಡು ತಿಂತಾ ಇದ್ವಿ. ಆದರೆ ಇವತ್ತು ಎಲ್ಲೋ ಒಂದು ಕಡೆಗೆ ಸೊಪ್ಪು ತಿನ್ನೋದು ಕಡಿಮೆ ಆಗಿದೆ, ಆ ಕೆಟ್ಟ ಪದಾರ್ಥ ತಿನ್ನೋದು ಹೆಚ್ಚಾಗಿದೆ, ಅಂದ್ರೆ ಜಂಕ್ ಫುಡ್ಡು. ಹಾಗಾಗಿ ಆ ಜಂಕನ್ನ ಬಿಟ್ಟು ಈ ಉತ್ತಮವಾದಂಥ ತರಕಾರಿ ತಿನ್ನಂತ ಅತ್ಯಂತ ಉತ್ತಮವಾದಂಥ ವಿಚಾರವನ್ನ ನೀವು ತಿಳಿಸಿದಿರಿ. ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಒಂದು ಒಳ್ಳೆ ನಮಸ್ಕಾರ. ಅವಕಾಶ ಕೊಟ್ರಿ. ಅದನ್ನ ನಾನು ಹೇಳ್ಬೇಕಾಗಿತ್ತು ಜನಗಳ ಮುಂದೆ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಧನ್ಯವಾದಗಳು. ನಮಸ್ಕಾರ.